ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಯಾವುದೇ ರೀತಿಯಾದಂತಹ ಕಾಮ ಇಲ್ಲ. ಕಾಮಕ್ಕಾಗಿ 16,108 ಜನರ ವಿವಾಹವನ್ನು ಭಗವಂತ ಆಗಿಲ್ಲ. ಕೇವಲ ಅವರೆಲ್ಲರೂ ಮಾಡಿದಂತಹ ತಪಸ್ಸಿನ ಫಲದ ರೂಪವಾಗಿ ಅವರಿಗೆ ಯೋಗ್ಯವಾದಂತಹ ಸುಖವನ್ನು, ಅವರವರ ಯೋಗ್ಯತೆಗೆ ತಕ್ಕಂತಹ ಸುಖವನ್ನು ತನ್ನಿಂದ ನೀಡಲಿಕ್ಕಾಗಿ ವಿವಾಹವಾಗಿದ್ದಾನೆ. ಇವನಿಗೆ ಯಾವುದೇ ರೀತಿಯಾದಂತಹ ಕಾಮಾದಿ ದೋಷಗಳಿಲ್ಲ ಅನ್ನೋದನ್ನು ಮತ್ತೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸ್ಪಷ್ಟಪಡಿಸ್ತಾ ಇದ್ದಾರೆ. 10 ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ 10 ಹತ್ತೆನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗೀದು ಶೋಭಾನೆ. ಕೃಷ್ಣನಿಗೆ ಯಾರ ಬಲವೂ ಇಲ್ಲ. ಇದರ ಅರ್ಥ ಯಾರ ವರದ ಬಲವೂ ಇಲ್ಲ. ಯಾರ ಇಚ್ಛೆಗೂ ಕೂಡ ಭಗವಂತ ಮಣಿಯೋದಿಲ್ಲ. ತನ್ನಿಚ್ಛೆಯಿಂದಲೇನೆ, ಭಗವಂತನ ಇಚ್ಛಾದಿಂದಲೇನೆ 16,108 ಮಂದಿಯಲ್ಲಿಯೂ ಕೂಡ ಒಬ್ಬರಿಗೂ ಹೆಚ್ಚು ಕಡಿಮೆ ಮಾಡದಂತೆ ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನು ಪಡೀತಾನಂತೆ. ಇದು ಭಗವಂತನ ಅದ್ಭುತವಾದ ಕಾರ್ಯ. ನೋಡಿ, ಜೀವನದಲ್ಲಿ ಯಾರಿಗೋ 2 ಮದುವೆ ಆಗಿರ್ತದೆ. ಒಬ್ಬರಲ್ಲಿ ಒಂದೇ ಹುಟ್ಟುತ್ತದೆ, ಇನ್ನೊಬ್ಬರಲ್ಲಿ 2 ಹುಟ್ಟುತ್ತವೆ. ಒಬ್ಬರಲ್ಲಿ ಹುಟ್ಟೋದೇ ಇಲ್ಲ, ಇನ್ನೊಬ್ಬರಲ್ಲಿ 10 ಮಕ್ಕಳನ್ನು ಪಡೀತಾರೆ. ಆದರೆ ಭಗವಂತನ ಲೋಕದಲ್ಲಿ ಅವರು ಮಾಡಿದಂತಹ ತಪಸ್ಸಿಗೆ ಅನುಗುಣವಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ 10 ಮಕ್ಕಳನ್ನು ಸಮಾನವಾಗಿ 16,108 ಜನರಲ್ಲಿ 10 ಮಕ್ಕಳನ್ನು ಪಡೆದಿದ್ದಾನೆ. ಆ ಎಲ್ಲ ಮಕ್ಕಳು ಕೂಡ ಗಂಡು ಮಕ್ಕಳೇ. ಒಬ್ರಿಗೆ ಹೆಣ್ಣಾಯಿತು, ಇವ್ರಿಗೆ ಗಂಡಾಯಿತು, ಹೀಗೆ ಇಲ್ಲ. ಪ್ರತಿಯೊಬ್ಬ ಮಕ್ಕಳು ಕೂಡ ಗಂಡು ಮಕ್ಕಳೇ. ಆ ಗಂಡು ಮಕ್ಕಳು ಆಕಾರದಲ್ಲಾಗಲಿ ಬಣ್ಣದಲ್ಲಾಗಲಿ ಯಾವುದರಲ್ಲೇ ಆಗಲಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಹೋಲುವಂತೆ ಮಕ್ಕಳ ಸೃಷ್ಟಿಯನ್ನು ಭಗವಂತ ಮಾಡಿದ. ಹೀಗೆ ಅದ್ಭುತವಾದ ರೀತಿಯಿಂದ ಸೃಷ್ಟಿ ಮಾಡಿದಂತಹ ಭಗವಂತ ತನ್ನ ವೀರ್ಯದಿಂದ ಮಕ್ಕಳನ್ನು ಪಡೆದಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇನು? ಅದು ಒಬ್ಬರಲ್ಲ ಇಬ್ಬರಲ್ಲ, 16,108 ಜನರಲ್ಲಿ ತನ್ನ ಒಂದು ವೀರ್ಯದಿಂದಲೇ ಮಕ್ಕಳನ್ನು ಪಡೆದಿದ್ದಾನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಅಂದ ಮೇಲೆ ನಮ್ಮ ಭಗವಂತ ಸರ್ವತಂತ್ರ ಸ್ವತಂತ್ರ. ಯಾವುದೇ ರೀತಿಯಾದಂತಹ ಕಾಮಾದಿ ದೋಷಗಳು ಭಗವಂತನಿಗೆ ಇಲ್ಲ. ಶ್ರೀಕೃಷ್ಣ ಮಕ್ಕಳನ್ನು ಹುಟ್ಟಿಸಿದ್ದು ಅರ್ತಿಯಿಂದ, ಅದನ್ನೇ ಸ್ಪಷ್ಟಪಡಿಸಿದರು. ಅರ್ತಿಯ ಸೃಷ್ಟಿ ಹರಿಗಿದು ಅಂದರೆ ಆನಂದೋದ್ರೇಕದಿಂದ ನಾವು ಸಂತೋಷದಲ್ಲಿ ಯಾವ ರೀತಿಯಾಗಿ ಕುಣಿತೇವೆ, ನಗುತ್ತೇವೆ, ಆಡ್ತೇವೆ, ಬೆಳಿತೇವೆ. ಆ ನಿಟ್ಟಿನಲ್ಲಿ ಭಗವಂತ ತನ್ನ ಸಂತೋಷದ ಉದ್ರೇಕದಿಂದ, ಆನಂದದ ಉದ್ರೇಕದಿಂದ ಈ ಮಕ್ಕಳ ಸೃಷ್ಟಿಯನ್ನು ಮಾಡಿದ್ದಾನೆ ಹೊರತು ಕಾಮಕ್ಕೆ ಅನುಗುಣವಾಗಿ ಅಲ್ಲ ಎನ್ನುವ ದಿಟ್ಟವಾದ ಸಂದೇಶವನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. 10 ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ 10 ಹತ್ತೆನಿಪ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅರ್ತಿಯ ಸೃಷ್ಟಿ ಹರಿಗೀದು ಶೋಭಾನೆ. ರೋಮ ರೋಮ ಕೋಪ ಕೋಟಿ ವೃಕ್ಷಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ. ತನ್ನ ರೋಮದ ಕೂಪಗಳಿಂದ, ರೋಮಕೂಪ ಅಂತಂದರೆ ನಮ್ಮ ಕೈ ಮೇಲೆ ಇರುವಂತಹ, ಕಾಲಿನ ಮೇಲೆ ಇರುವಂತಹ ಕೂದಲುಗಳು, ಆ ರೋಮಗಳು. ಆ ರೋಮ ಇರಬೇಕಾದ್ರೆ ಒಂದು ತೂತು ಇರ್ತದಲ್ಲ, ಆ ಕೂದಲನ್ನು ಕಿತ್ತಿದರೆ ಒಂದು ತೂತು ಇರ್ತದಲ್ಲ, ಆ ತೂತಿನಲ್ಲಿ ಕೋಟಿ 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 ತೋಳಗಳನ್ನು ನಿರ್ಮಾಣ ಮಾಡಿದ್ದಂತೆ. ಗೋಗಳನ್ನು ಆ ನಂದ ಗೋಕುಲದಿಂದ ವೃಂದಾವನಕ್ಕೆ ವಲಸೆ ಹೋಗುವಂತೆ ಮಾಡಿ ಶ್ರೀಕೃಷ್ಣ, ಇಂತಹ ಶ್ರೀಕೃಷ್ಣ ಮಕ್ಕಳನ್ನು ಸೃಷ್ಟಿ ಮಾಡುವಂತಹ ಮಹಿಮೆ ಸರಿಯಾಗಿ ತಿಳಿದವರಿಗೆ ಮಾತ್ರ ಅದು ಅರ್ಥವಾಗ್ತದಂತೆ. ನೋಡಿ, ತನ್ನ ದೇಹದ ಮೇಲಿನ ಕೂದಲಿನ ತೆಗ್ಗಿನಿಂದ ಕೋಟಿ ಕೋಟಿ ವೃಕ್ಷಗಳನ್ನು, ಕೋಟಿ ಕೋಟಿ ತೋಳುಗಳನ್ನು ಭಗವಂತ ಸೃಷ್ಟಿ ಮಾಡಿದ್ನಂತೆ. ಹುಲಿಯು ಗುರರಳಲೆ ಮಗ ಈಗಳ ನಿತ್ತ ತೋಳನ್ನಾಡೈ ಸ್ವಾಮಿ ಘಲಿರು ಘಲಿರೆಂಬ ಗೆಜ್ಜಲಿನಲಿಯುತ್ತಾ ತೋಳನ್ನಾಡೈ ನೆಲುವೆಗೆ ನಿಲುಕದವರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚಲುವ ಮಕ್ಕಳ ಮುದ್ದು ಮಾಣಿಕ್ಯವೇ ತೋಳನ್ನಾಡೈ. ತೋಳು 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 ರಂಗ ತೋಳನ್ನಾಡೈ
ನೀಲವರ್ಣದ ಬಾಲಕೃಷ್ಣನೆ ತೋಳನ್ನಾಡೈ ಪೂತನಿಯೆಂಬ ಬಳಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಣುಗನ ಮಡುಹಿದ ತೋಳನ್ನಾಡೈ ಮಾತೆಗೆ ಶಿಶುಪಾಲನ ಶಿರತರಿದ ತೋಳನ್ನಾಡೈ ಸ್ವಾಮಿ ಶ್ರೀ ತುಳಸಿಯ ಪ್ರಿಯ ನಿತ್ಯ ವಿನೋದಿ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ತನ್ನ ರೋಮದ ಕೂಪದಿಂದ ಹುಟ್ಟಿಸಿರ್ತಕ್ಕಂತಹ ಎಲ್ಲ ತೋಳುಗಳನ್ನು ನಿರ್ಮಾಣ ಮಾಡಿದ, ನಂದ ಗೋಕುಲದಿಂದ ವೃಂದಾವನಕ್ಕೆ ಎಲ್ಲ ಗೋಪಾಲಕರನ್ನು ಗೋವುಗಳನ್ನು ತೆರಳುವಂತೆ ಮಾಡಿದ ಇಂತಹ ಭಗವಂತ ತಾನು ಮಕ್ಕಳನ್ನು ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಅದು ಅದ್ಭುತವಾದ ಮಹಿಮೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮಕ್ಕಳನ್ನು ಪಡೆದಾಗ ಉತ್ತಮವಾದ ವಯಸ್ಕನಾಗಿದ್ದ, ಜೊತೆಗೆ ಅವನ ಜೊತೆಗೆ ಇರುವಂತಹ ಸ್ತ್ರೀಯರೂ ಕೂಡ ಸುಂದರರಾಗಿದ್ದರು. ಇಂತಹ ಭಗವಂತ ಪ್ರಬುದ್ಧನಾದ ವಯಸ್ಸಿನಲ್ಲಿ ಸುಂದರವಾದ ಸ್ತ್ರೀಯರ ಮಧ್ಯದಲ್ಲಿ ಕಾಮದಿಂದಲೇ ಮಕ್ಕಳನ್ನು ಪಡೆದಿದ್ದಾನೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಕಾಮದಿಂದಲೇ ಭಗವಂತ ಮಕ್ಕಳನ್ನು ಪಡೀತಾನೆ ಅಂತ ಅನ್ನೋದಾದರೆ ಈ ತೋಳುಗಳ ಸೃಷ್ಟಿಯಲ್ಲಿ ಯಾರ ಜೊತೆಗಿನ ಸಂಬಂಧ ಕಾರಣವಾಗಿತ್ತು ಅಂದ ಮೇಲೆ ನಮ್ಮ ಭಗವಂತನಿಗೆ ಯಾವ ಸಂಬಂಧವೂ ಬೇಡ, ಯಾರ ಸಂಬಂಧವೂ ಬೇಕಾಗಿಲ್ಲ. ಆದ್ದರಿಂದ ನಮ್ಮ ಭಗವಂತ ಯಾವುದೇ ರೀತಿಯಾದಂತಹ ಕಾಮಕ್ಕೆ ಸಿಲುಕುವವನಲ್ಲ ಎನ್ನುವುದಾಗಿ ತಿಳಿಸಿದ್ದಾರೆ. ಹೀಗೆ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಅದ್ಭುತವಾದ ಕಾರ್ಯವನ್ನು ತೋರಿಸಿದ್ದಾನೆ. ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ. ಕೃಷ್ಣ ಆಟವಾಡ್ತಾ ಇರ್ತಾನಂತೆ, ಯಶೋದೆ ಬರ್ತಾಳಂತೆ, ನೋಡಿದರೆ ಬಾಯಲ್ಲೆಲ್ಲ ಮಣ್ಣು ಹಾಕ್ಕೊಂಡಿದ್ದಾನೆ ಭಗವಂತ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಮಣ್ಣನೇಕೆ ತಿಂದ ಕೃಷ್ಣ ಅನ್ನೋದಕ್ಕೆ ಅನೇಕ ದಿನಗಳ ಪರ್ಯಂತರವಾಗಿ ಪ್ರವಚನವನ್ನು ಮಾಡಿದ್ದಾರೆ. ಇಷ್ಟು ಆ ಶ್ರೀಕೃಷ್ಣನ ಮಣ್ಣನ್ನು ತಿಂದಿದ್ದರ ಹಿಂದಿನ ಒಂದು ಚಾರಿತ್ರ್ಯ ಈ ರೀತಿಯಾಗಿ ಇದೆ. ಅಂತಹ ಭಗವಂತ ಮಣ್ಣನ್ನೇಕೆ ತಿಂದ ಅಂತ ಯಶೋದೆ ಓಡಿ ಬಂದು ಕೇಳಿದ್ರೆ, ಎಲ್ಲಿ ತಿಂದು ಬಾಯಿ ತೋರಿಸು ಅಂತ ಮಕ್ಕಳಿಗೆ ಕೇಳ್ತೇವಲ್ಲ, ಹಾಗೆ ಬಾಯಿಯನ್ನು ತೋರಿಸು ಅಂದರೆ ಬಾಯಿಯನ್ನು ತೆಗೆದ ಬ್ರಹ್ಮಾಂಡವೇ ಕಂಡು ಬಿಟ್ಟಿದೆ ಆ ಕೃಷ್ಣನ ಬಾಯಿಯೊಳಗೆ. ಇಂತಹ ಭಗವಂತ ಇಡೀ ಬ್ರಹ್ಮಾಂಡವನ್ನು ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜಾರೇಕ ಅಂಕಿತ ಪಾದವ ಪಂಕಜಾಸನನ ಹೃದಯದಲ್ಲಿ ನೆಲೆವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ. ಭಗವಂತನ ಪಾದದಲ್ಲೇನೇ ಇದೆಲ್ಲ ಇದೆ ಅಂದ ಮೇಲೆ ಇನ್ನು ಭಗವಂತನ ಬಾಯಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲೇನು? ಭಗವಂತ ಬಾಯಿಯೊಳಗೆ ಅಮ್ಮ ನಾನು ಮಣ್ಣು ತಿಂದೇ ಇಲ್ಲ ಅಂತ ಹೇಳಿದ. ಮತ್ತೆ ಭಗವಂತ ಮಣ್ಣು ತಿಂದಿಲ್ಲ, ಆದರೆ ಮಣ್ಣು ತಿಂದಿದ್ದಾನೆ ಸುಳ್ಳು ಹೇಳಿದ್ನಲ್ವಾ ಅಂತಂದರೆ ಇಲ್ಲ, ಭಗವಂತ ಮಣ್ಣನ್ನು ತಿಂದಿಲ್ಲ. ಇದರ ಅರ್ಥ ಭಗವಂತ ಬಾಯಿಯೊಳಗೆ ಮಣ್ಣನ್ನು ತಿಂದವನಲ್ಲ, ನಾನು ಇಡೀ ಬ್ರಹ್ಮಾಂಡವನ್ನು ತಿನ್ನುವವನು. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾದಿಕಂ, ಪ್ರಳಯ ಕಾಲದಲ್ಲಿ ಇಡೀ ಮಣ್ಣನ್ನು ಮಾತ್ರ ತಿನ್ನುವವನಲ್ಲ, ಇಡೀ ಬ್ರಹ್ಮಾಂಡವನ್ನೇ ತಿಂತೇನೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಭಗವಂತ ಬಾಯಿಯೊಳಗೆ ಬ್ರಹ್ಮಾಂಡವನ್ನು ತೋರಿಸಿದ. ಇಂತಹ ಶ್ರೀಕೃಷ್ಣ ಪರಮಾತ್ಮ ಅವನ ಘನತೆಯನ್ನು ಬಲ್ಲಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಹೇಳಿ? ಸಮಸ್ತ ಲೋಕಗಳನ್ನು ಸೃಷ್ಟಿ ಮಾಡುವಂತಹ ಅಚಿಂತ್ಯದ್ಭುತವಾದ ಶಕ್ತಿ ಶ್ರೀಕೃಷ್ಣನಿಗೆ. ಇಂತಹ ಪ್ರಪಂಚಗಳನ್ನು ಲೋಕಗಳನ್ನು ಸೃಷ್ಟಿ ಮಾಡುವಂತಹ ಭಗವಂತನಿಗೆ ಚಿಕ್ಕ ಪುಟ್ಟ ಮಕ್ಕಳನ್ನು ಪಡೆಯಬೇಕಾದರೆ ಸ್ತ್ರೀಯ ಅವಶ್ಯಕತೆ ಇದೆಯೇ? ಕೋಟಿ 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 ದೇವತೆಗಳನ್ನು ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ಯಾವ ಸ್ತ್ರೀಯ ಅಪೇಕ್ಷೆ ಇದೆ? ಯಾವ ಸ್ತ್ರೀಯ ಅಪೇಕ್ಷೆ ಇಲ್ಲ. ಕಾಮಾದಿಗಳ ಸಂಪರ್ಕವಿಲ್ಲ, ಸಂಬಂಧವಿಲ್ಲ. ಆದರೂ ಕೂಡ
ಕೋಟಿ ಕೋಟಿ ಜನರನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ನಮ್ಮ ಭಗವಂತನಿಗೆ ಇದೆ ಎನ್ನುವುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾದರೆ ಓರಂತೆ ಶ್ರೀಕೃಷ್ಣ ಅಡಿಗಡಿಗೆರಗುವರೆ ಆರಾಧಿಸುತ್ತಾ ಭಜಿಸುವರೇ ಶೋಭಾನೆ. ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮ ಸ್ತ್ರೀಯರಿಗೆ ವಶನಾಗಿದ್ದಾನೆ, ಸ್ತ್ರೀಯರನ್ನು ಅಪೇಕ್ಷೆ ಪಡ್ತಾನೆ, ಸ್ತ್ರೀಯರಿಗೆ ಮರುಳಾಗಿದ್ದಾನೆ ಅಂತನ್ನೋದಾದರೆ ನಾರದ ಸನಕಾದಿಗಳಂತಹ ಸನ್ಯಾಸಿಗಳು ಅದ್ಭುತವಾದಂತಹ ಒಂದು ನೈಷ್ಠಿಕವಾದಂತಹ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು ನಾರದ ಸನಕಾದಿಗಳು. ಇಂತಹ ಸನಕಾದಿ ನಾರದರು ಲೋಲುಪನಾದರೆ ಅವನನ್ನು ಅನುಸರಿಸಲಿಕ್ಕೆ ಸಾಧ್ಯ ಇದೆಯೇನು? ಸರ್ವಥಾ ಇಲ್ಲ. ಇಷ್ಟೇ ಅಲ್ಲದೇನೆ ಕೃಷ್ಣ ನಾರಿಯರಿಗೆ ಮರಳಾಗುವ ಕಾಮಾದಿ ದೋಷವುಳ್ಳವ ಅನ್ನುವ ಪಕ್ಷದಲ್ಲಿ ನಾರದಾದಿಗಳು ಯಾವತ್ತಿಗೂ ಕೂಡ ಅವನನ್ನು ಸ್ತೋತ್ರ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತಿಗೂ ನಾರದರು ಸನಕಾದಿಗಳು ದೇವತೆಗಳು ನಿತ್ಯದಲ್ಲಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಭಾಗವತವು ಕೂಡ ಹೇಳ್ತದೆ, ಶ್ರೀಕೃಷ್ಣ ದ್ವಾರಕಾಪಟ್ಟಣವನ್ನು ಆಳಬೇಕಾದರೆ ಶ್ರೀಕೃಷ್ಣನನ್ನು ಉಪಾಸನೆ ಮಾಡುವ ಆಸೆಯಿಂದ ನಾರದರು ದ್ವಾರಕೆಯಲ್ಲೇನೆ ವಾಸ ಮಾಡಿಕೊಂಡಿದ್ರಂತೆ. ಇಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಅಡಿಗಡಿಗೆ ಪಾದಗಳನ್ನು ನಂಬಿ ಈ ಸನಕಾದಿಗಳು ನಾರದರು ಭಜಿಸಲಿಕ್ಕೆ ಸಾಧ್ಯ ಇದೇನು? ಸರ್ವಥಾ ಇಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ, ನಾವು ಯಾರನ್ನು ಹೇಗೆ ಭಜಿಸ್ತೇವೋ ಅದೇ ರೀತಿಯಾದಂತಹ ಫಲವನ್ನು ನಾವು ಪಡೀತೇವೆ. ಎಂಥವರನ್ನು ಭಗವಂತನಲ್ಲಿ ಗುಣಪೂರ್ಣ ಅಂತ ಭಗವಂತನನ್ನು ನಾವು ಅನುಸಂಧಾನ ಮಾಡಿಕೊಂಡರೆ ನಮ್ಮಲ್ಲಿಯೂ ಗುಣಗಳ ಪ್ರಖರತೆ ಬೆಳೀತದಂತೆ. ಭಗವಂತ ಮತ್ತು ಸರ್ವಲೋಕಗಳಿಗೆ ನಿಯಾಮಕ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮಲ್ಲಿಯೂ ಕೂಡ ಮತ್ತೆ ಆ ಒಂದು ಅಧಿಕಾರ, ಎಲ್ಲ ಜನರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವಂತಹ, ಅವರನ್ನು ರಕ್ಷಣೆ ಮಾಡುವಂತಹ ಅಧಿಕಾರ ನಾವು ಕೂಡ ರಾಜರಾಗಿ ಮೆರೆಯಬಹುದಂತೆ ಇದನ್ನು ರಾಜರು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಗವಂತ ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾದರೆ ಓರಂತೆ ಶ್ರೀಕೃಷ್ಣ ನಡಿಗಡಿಗೆರಗುವರೆ ಆರಾಧಿಸುತ್ತಾ ಭಜಿಸುವರೇ ಶೋಭಾನೆ. ಅಂಬುಜ ಸಂಭವ ತ್ರ್ಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿದ್ದರಿವನ ಭಜಿಸುವರೇ ಶೋಭಾನೆ. ಬ್ರಹ್ಮದೇವರೇ ಕೇಳಲಿ, ರುದ್ರದೇವರೇ ಕೇಳಿ, ಯಾರೇ ಕೇಳಿದರೂ ಕೂಡ ವರವನ್ನು ಭಗವಂತ ಕೊಡ್ತಾನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ವರದೇಶ, ವರಗಳನ್ನು ಕೊಡುವಂತಹ ಮಹಾನುಭಾವರು ಬ್ರಹ್ಮದೇವರು, ರುದ್ರದೇವರು. ಅಂಥವರಿಗೂ ಕೂಡ ವರಗಳನ್ನು ನೀಡುವಂತಹ ಮಹಾನುಭಾವ ನಮ್ಮ ಭಗವಂತ. ನಂಬಿದಂತಹ ಎಲ್ಲರಿಗೂ ನಾರಸಿಂಹನೆಂಬೋ ದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಇಂತಹ ಭಗವಂತ ಬ್ರಹ್ಮ ರುದ್ರ ಯಾರ್ಯಾರು ಬೇಕೋ ಅವರೆಲ್ಲ ಕೇಳಿದರೂ ಕೂಡ ಅವರೆಲ್ಲರಿಗೂ ಕೂಡ ವರಗಳನ್ನೇ ನೀಡ್ತಾ ಇದ್ದಾನೆ. ಒಂದು ವೇಳೆ ಭಗವಂತನಲ್ಲಿ ಕೋಪ ಇದೆ ಅನ್ನೋದಾದರೆ, ಅಥವಾ ಭಗವಂತನ ಮೇಲೆ ಈ ದೇವತೆಗಳಿಗೆ ಕೋಪ ಇದೆ ಅಂತನ್ನುವುದಾದರೆ ಯಾರು ತಾನೇ ಭಗವಂತನನ್ನು ಭಜಿಸಲಿಕ್ಕೆ ಸಾಧ್ಯ ಇದೆ? ಇಷ್ಟೆಲ್ಲ ಭಗವಂತನನ್ನು ಭಜಿಸ್ತಾರೆ ಅಂತನ್ನೋದಾದರೆ ಈ ಭಗವಂತನಲ್ಲಿ ಕೋಪ ಎನ್ನುವ ದೋಷ ಇಲ್ಲ, ದೇವತೆಗಳಿಗೂ ಕೂಡ ಭಗವಂತನ ಮೇಲೆ ಕೋಪ ಇಲ್ಲ ಎನ್ನುವುದನ್ನು ಮತ್ತೆ ಸ್ಪಷ್ಟವಾಗ್ತದೆ. ಆ ನಿಟ್ಟಿನಲ್ಲಿ ಭಗವಂತನನ್ನು ನಾವು ಕಾಣಬೇಕು. ಅಂಬುಜ ಸಂಭವ ತ್ರ್ಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿದ್ದರಿವನ ಭಜಿಸುವರೇ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.